ತಿರುಪತಿ ಲಡ್ಡು ಕತೆ. ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ. ನಾನು ನಮ್ಮ ಮನೆಯವರುವೆ ಮೊನ್ನೆ ತಿರುಪತಿ ಹೋಗಿ ಬಂದ್ವಿ. ಅಲ್ಲ ಯಥಾ ಪ್ರಕಾರ ಲಡ್ಡು ಪ್ರಸಾದ ಎಲ್ರ ಮನೆಗೆ ಹಂಚ್ತೀವಲ್ಲ, ಹಂಚೋಣ ಅಂತ ಹೋದ್ರೆ ಒಬ್ಬರಾದ್ರೂ ಇಸ್ಕೊಳ್ಬೇವೇನ್ರಿ ಲಡ್ಡುನ? ನೋಡಿ, ಎರಡು ಗುಂಡಾಯ ನಮಃ ಅಂತ ಹಾಗೇ ಕೂತಿವೆ ಟಿಪ್ಪೈ ಮೇಲೆ. ಏನು ಮಾಡೋದು ಇದನ್ನ? ಇದಕ್ಕ ಆ ಮೂರು ಏನೋ ಯೋಚನೆ ಮಾಡ್ಕೊಂಡು ನಿಂತವ್ರೆ. ನಾವು ಬಂದದ್ದು ಕಾಣಲಿಲ್ಲ ಅವ್ರಿಗೆ. ಅಮ್ಮರೇ, ಅನ್ಪೂರ್ಣಮ್ಮರೇ, ಓ ಬನ್ನಿ ಬನ್ನಿ, ಪಂಜ ಗಿರ್ಜಾ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಸೊಸೆ ಮೇಲೆ ಕೂತ್ಕೊಳ್ಳಿ. ಬೇಡ ಅಂದರೆ ಕೆಳಗೆ ಸರಿ, ಇಲ್ಲೇ ಕುಂತ್ಕೋತೀವಿ. ತಿರುಪತಿ ಪ್ರಯಾಣ ಎಲ್ಲ ಚೆಂದಾಗಾಯ್ತಾ ಅಮ್ಮರೇ? ಅಯ್ಯೋಯ್ಯೋ, ತಿರುಪತಿ ಲಾಡು ಎಷ್ಟು ಚೆಂದಾಗದೆ, ಹಂಗೆ ಬಾಯಿ ನೀರು ಬರ್ತದೆ. ಸುಮ್ಕಿರು, ತಿನ್ಬೇಡ. ಬಸ್ರು ಬೈಕಿ ಅಂದ್ಬಿಟ್ಟು ಬಾಯಿಗೆ ಹಾಕೊಂಡಿಯಾ? ಆಮೇಲೆ ನಿಂಗೆ ಬೇಕಾದ್ರೆ ನಾನು ಬೇರೆ ಮಾಡಿಕೊಟ್ಟನು ಮನೇಲಿ, ತಿನ್ನಕ್ಕೋಗ್ಬೇಡದನ್ನ. ಏನೇನು ತಗೊಬಂದ್ರಿ ಅಮ್ಮನರೇ ತಿರುಪತಿಯಿಂದ? ತಗೊಬರ್ದಂಗಿರ್ಲಿ, ಅದೇ ಕಮ್ಮರು ಸಪ್ಪಗಿದೆ ರೀ. ತಿರುಪತಿ ಪ್ರಯಾಣ ಹೆಂಗಿತ್ತು ಅಂತ ಕೇಳಿದ್ನಲ್ಲ, ಎಳ್ಳೆ ಇಲ್ಲ ನೀವು. ಪ್ರಯಾಣ ಏನೋ ಚೆನ್ನಾಗೇ ಇತ್ತು, ದರ್ಶನನೂ ಆಯಿತು, ಎಲ್ಲ ಚೆನ್ನಾಗಿ. ಆದರೆ ನೋಡು, ಲಡ್ಡು ಪ್ರಸಾದ ಹೀಗೆ ಕೂತಿದೆ. ಅವನು ಯಾರೋ ಹಾಳಾದವನು ಲಡ್ಡು ತಯಾರು ಮಾಡೋದಕ್ಕೆ ಈ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನೆಣ್ಣೆ ಎಲ್ಲ ಬೇಯಿಸೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟು ಈಗ ಲಡ್ಡೂನ ಯಾರು ತಿನ್ನೋಕೆ ಇಷ್ಟಪಡ್ತಿಲ್ಲ. ನಮಗೂ ಗೊತ್ತಾಗಲಿಲ್ಲ, ನಾವು ಓದಿನ ನಮ್ಗೆ ಗೊತ್ತಾಗಿದ್ದರೆ ನಾವು ತಗೊಳ್ತಾನೆ ಇರಲಿಲ್ಲ ಲಡ್ಡುನ. ಅಲ್ಲ, ಅಲ್ಲಿ ಬೆಟ್ಟದ ಮೇಲೆ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಯಾರ್ಯಾರಿಗೂ ಆಡಳಿತ ಮಾಡೋಕೆ ಬಿಟ್ಬಿಟ್ಟಿದ್ದಾರೆ. ಅದರಿಂದಾನೇ ಈಗ ಇದೆಲ್ಲ ಆಗ್ತಾ ಇರೋದು. ಇದೇನು ಇವತ್ತಿಂದ ಅಲ್ಲ ಬಿಡಮ್ಮ, ಎಷ್ಟೋ ವರ್ಷದಿಂದನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ. ಯಾರಿಗಾದ್ರೂ ಒಂಚೂರು ನಮ್ಮ ಸನಾತನ ಧರ್ಮದ ಬಗ್ಗೆ ಯೋಚನೆ ಇದೆಯಾ, ಕಾಳಜಿ ಇದೆಯಾ? ಅದೇ ಬೇರೆ ಧರ್ಮದಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಕ್ತಪಾತ ಆಗೋಗ್ತಿತ್ತು ಆ ಕಡೆ. ಅಯ್ಯ, ಇದರಲ್ಲಿ ನಮ್ಮ ಹಿಂದೂಗಳು ಸಾಮೇಲಾಗಿರ್ತಾರೆ ಬಿಡಿ, ಇವ್ರೇನು ಕಡಿಮೆ ಇಲ್ಲ. ಬೇರೆಯವ್ರದ್ದು ಎಂಜಿನ್ ಲೆಕ್ಕ ಬುದ್ಧಿಗಳು ಇರ್ತಾವಲ್ಲ ಕೆಲವು, ಎಲ್ಲ ಸೇರ್ಕೊಂಡು ಹಿಂಗೆ ಮಾಡಿರ್ತಾರೆ. ಏನು ಮಾಡೋದು? ಒಟ್ಟಾರೆ ನಮ್ಮ ದೇವಸ್ಥಾನ, ನಮ್ಮಿದು ಎಲ್ಲ ನಾಶ ಮಾಡಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಾರೆ ಕಣಮ್ಮನರೇ. ಕಣಕ, ಅದೇ ಈಗ ಬೇರೆ ಧರ್ಮದ ವಿಷಯಕ್ಕೆ ಅವ್ರು ಕೊಡ್ತಾರಲ್ಲ ಪ್ರಸಾದ, ತೀರ್ಥ, ಅದು ಇದು ಅಂತೆಲ್ಲ, ಅದಕ್ಕೆ ಯಾರಾದ್ರೂ ಹಿಂದೂಗಳು ತಲೆ ಹಾಕ್ದಾರ? ಹಾಕಿದ್ರು ಬಿಟ್ಟಾರ? ಹೇಳಿ, ನೀವೇ ಹೇಳಿ. ಹಂಗೆಲ್ಲ ಆಗಕ್ಕೆ ಇಲ್ಲ. ನಾವೇ ಹೊಸಿ ಲೂಸ್ ಬಿಡೋದು. ನಮ್ಮದು ತಮ್ಮದು ಬರಲಿ, ನಮ್ಮದು ಬೇರೆಯವರು ನಮ್ಮಂಗೆ ಹಂಗೆ ಹಿಂಗೆ ಅನ್ಕಂಡು ಅದ್ಯಾವ ನೀ ಕೆಲಸ ಮಾಡಿದ್ನು ನನ್ನ ಕೈಗೆ ಸಿಕ್ಕಬೇಕು, ಹಾಗೆ ಚಚ್ಚಾಕ್ಬಿಡ್ತೀನಿ ಹಾಗೇನೆ ಕೈ ಕಾಲೆಲ್ಲಾನು. ಅಯ್ಯೋ ಸ್ಯಾನೆ ಹೆಜ್ಜೆಟ್ ಆಗಬೇಡಿ ಕಣಮ್ಮನರೇ, ಕುಂತ್ಕೊಳ್ಳಿ, ಬಿದ್ದಿದ ಬಿಟ್ಟರಿ. 500 500 ಎಲ್ಲೋ ಲಡ್ಡು ತಿಂದಿರಬೇಕು, ಅದಕ್ಕೆ ಹಿಂಗೆಲ್ಲ ಆಡ್ತಾವ್ರೆ. ತಾಳು ಕೇಳೇ ಬಿಡ್ತೀನಿ. ಆಮೇಲೆ ಅಮ್ಮನರೇ, ಈ ಲಡ್ಡು ಕೊಡ್ತಾರಲ್ಲ ಆಚೆ ಕಡೆ ಬಂದಾಗ ಪ್ರಸಾದ ಅಂದ್ಬಿಟ್ಟು ಸಣ್ಣ ಸಣ್ಣದು ಲಡ್ಡು, ನೀವೇ 500 ತಿಂದ್ರ್ಯಾ? ರಾಮ ರಾಮ, ನಾವು ತಿಂದ್ವಿ ಅಂತ ಹೇಳಿದ್ರೆ ಅಷ್ಟೇ, ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾಳೆ ಗಿರ್ಜ. ಇಲ್ಲ ಅಂತ ಹೇಳ್ತೀನಿ ತಾಳಿ. ಇಲ್ಲಪ್ಪ, ನಾವು ತಿನ್ನಲಿಲ್ಲ, ನಮಗೆ ಸಿಗಲೇ ಇಲ್ಲ ಪ್ರಸಾದ. ಹಾಗೆ ನಾವು ಪರವಾಗಿಲ್ಲ, ಹೇಗೂ ಚೀಟಿ ಇದೆಯಲ್ಲ, ಲಡ್ಡು ತೊಗೊಂಡ್ರೆ ಆಯಿತು, ದಪ್ಪದಿರುತ್ತೆ, ಈ ಸಣ್ಣ ಲಾಡುಗೆಲ್ಲ ಯಾಕೆ ಅಂತ ಹೇಳಿ ಹಾಗೆ ಬಂದ್ಬಿಟ್ವಿ ಗಿರ್ಜ, ನಾವೇನು ತಿನ್ನಲಿಲ್ಲಪ್ಪ. ಓಲೆ ಬಿಡಿ ಅಮ್ಮನರೇ, ಮತ್ತು ಈ ಲಡ್ಡು ಏನು ಮಾಡಿದ್ರಿ? ಏನು ಮಾಡೋದು? ವೆಂಕಟರಮಣ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಅಂದ್ಬಿಡ್ತೀನಿ.